finally, after 6 months, we are going to Udupi. Where we are going? Udupi. Vaji Bangaru. Oh, no. Hi, Kar. ಎಲ್ರಿಗೂ ಹಾಯ್. ಹೊರಟಿದ್ದೀವಿ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 8 o'clock. ಸೊ ನಮ್ಮ ಬಸ್ ಇರೋದು 10 ಗಂಟೆಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನನ್ನ ನ್ಯೂ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಬರುತ್ತೆ. ಓಕೆ, ನಾನು ಪ್ರೀವಿಯಸ್ ಇದರಲ್ಲಿ ಹೇಳ್ದಂಗೆ ವಿ ಆರ್ ಗೋಯಿಂಗ್ ಟು ಉಡುಪಿ ಆಫ್ಟರ್ 6 months. ನಾವು 6 months ಆಯಿತು ನಮ್ಮ ಊರಿಗೆ ಹೋಗಿರಲಿಲ್ಲ. ಸೊ ವಿ ಸೋ ಎಕ್ಸೈಟೆಡ್. ಫೈನಲಿ ವಿ ರೀಚ್ ಉಡುಪಿ. ನಾನು ತುಂಬ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ಟ್ರಾವೆಲಿಂಗ್, ಬಿಕಾಸ್ ತುಂಬ ರಶ್ ಇತ್ತು ಮತ್ತು ತುಂಬ ಲೇಟ್ ನೈಟ್ ಟ್ರಾವೆಲ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಡೇ ನಾವು ಆಲ್ಮೋಸ್ಟ್ 10 o'clock ಆಗಿತ್ತು ಮನೆಗೆ ಬಂದಾಗ. ಸೊ ಬಂದು ಸ್ವಲ್ಪ ಅಂದರೆ ರೆಸ್ಟ್ ಮಾಡಿ ಸ್ವಲ್ಪ ಸುತ್ತಾಡೋಕ್ಕೆ ಹೋಗೋಣ, ಅಂದರೆ ತುಂಬ ದಿನ ಆದಮೇಲೆ ಬಂದಿದ್ದೀವಿ. ತಾರುಷಿಗೆ ಸ್ವಲ್ಪ ಪ್ಲೇಸಸ್ ಎಲ್ಲ ತೋರಿಸೋಣ, ಬೀಚಸ್ ತೋರಿಸೋಣ ಸ್ಪೆಷಲಿ ಅಂತ ಹೊರಟ್ವಿ. ಆಲ್ಮೋಸ್ಟ್ ತುಂಬ ಸೆಕೆ, ತುಂಬ ಬಿಸಿಲಿದೆ. ಯು ನೋ ರೈಟ್, ಕೋಸ್ಟಲ್ ರೀಜನ್ ಆಗಿರೋದ್ರಿಂದ ತುಂಬ ಸೆಕೆ ಇರುತ್ತೆ. ಬಟ್ ಓಕೆ, ಮ್ಯಾನೇಜೇಬಲ್. ಅಷ್ಟು ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಏನು ಅಷ್ಟೊಂದೇನು ಸೆಕೆ ನನಗೆ ಅನ್ನಿಸ್ಲಿಲ್ಲ ಪರ್ಸ್ನಲಿ. ಬಟ್ ನನ್ನ ಮಗಳಿಗೆ ತುಂಬ ಸೆಕೆ ಅನ್ನಿಸ್ತಾ ಇತ್ತು. ಸೊ ಯಾರೆಲ್ಲ ಉಡುಪಿ ಮಂಗಳೂರು ಅಥವಾ ಉಡುಪಿ ಬೀಚಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅವಾಯ್ಡ್ ಸಮ್ಮರ್ ಬಿಟ್ಟು ಬೇರೆ ಯಾವುದೇ ಟೈಮಲ್ಲಿ ಬಂದರೂ ಇಟ್ ವಿಲ್ ಬಿ ಆಸಮ್. ತುಂಬ ಚೆನ್ನಾಗಿರುತ್ತೆ. ಫುಲ್ ಆಫ್ ಗ್ರೀನ್ರಿ, ಫುಲ್ ಆಫ್ ನೀಟ್ ರೋಡ್ಸ್, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮನೆಯಿಂದ ಬೀಚ್ ಕಡೆ ಹೊರಟ್ವಿ. ಬೀಚ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಸ್ಪೆಷಲಿ ನನಗೆ ಬೀಚಲ್ಲಿ ಸನ್ಸೆಟ್ ನೋಡೋದಂದರೆ ತುಂಬ ಇಷ್ಟ. ಸನ್ಸೆಟ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದಟ್ ಐ ಕ್ಯಾನ್ ಎಂಜಾಯ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು 3:34 ಹಾಗೆ ಹೊರಟ್ವಿ ಮನೆಯಿಂದ. ನೋಡ್ತಾ ಇದ್ರೆ ಅದು ನಮ್ಮ ಮನೆ ಏರಿಯಾಯಿಂದ ಹೊರಡ್ತಾ ಇದ್ವಿ. ಸೊ ಬೈಕಲ್ಲಿ ಹೋಗ್ತಾ ಇದ್ವಿ, ಅಂದರೆ ತುಂಬ ದೂರ ಏನಿಲ್ಲ ನಮ್ಮ ಮನೆಯಿಂದ. ಇಟ್ ಈಸ್ ಅರೌಂಡ್ 20 minutes ಡ್ರೈವ್. ಕರೆಕ್ಟ್, 20 minutes ಡ್ರೈವ್. ಬಟ್ ಇನ್ ಕೇಸ್ ನೀವು ಯಾರೆಲ್ಲ ಫಸ್ಟ್ ಟೈಮ್ ಉಡುಪಿಗೆ ಬಂದಿದ್ದೀರಾ ಅಥವಾ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸಿಟಿನ, ಅಂದರೆ ಬೀಚಸ್ಗೆ ನಿಮಗೆ ಸಿಟಿ ಬಸ್ಗಳು ಸಿಗುತ್ತೆ. ಮತ್ತು ಇಲ್ಲಾಂದರೆ ನೀವು ರಿಕ್ಷಾ ಅಥವಾ ಆಟೋಗಳನ್ನ ಅಂತ ತೊಗೊಂಡು ಹೋಗ್ಬೋದು. ಸೊ ಇದು ನೋಡ್ತಿದ್ದೀರಾ, ಆಲ್ಮೋಸ್ಟ್ ನಾವು ಬೀಚ್ ರೋಡಲ್ಲೇ ಇದ್ದೀವಿ. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಏನಂತಾರೆ ಚರ್ಚ್ ಕಾಣಿಸ್ತಾ ಇತ್ತು. ಸೊ ಐ ಜಸ್ಟ್ ಟುಕ್ ಸಮ್ ಸ್ನ್ಯಾಪ್ಸ್ ಹಿಯರ್, ಅಂದರೆ ಸ್ವಲ್ಪ ತೋರಿಸೋಣ ಹೆಂಗಿದೆ ಅಂತ. ನಾನು ಆ್ಯಕ್ಚುಲಿ ಒಂದು ಸರಿ ಒಳಗೆ ಹೋಗಿ ಎಕ್ಸ್ಪ್ಲೋರ್ ನೋಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇದುವರೆಗೂ ಹೋಗಿಲ್ಲ. ಯಾಕಂದರೆ ನಾವು ಬೀಚಿಗೆ ಹೋಗೋ ಹರಿಯಲ್ಲಿ ಜಸ್ಟ್ ಸುತ್ತಮುತ್ತ ಜಸ್ಟ್ ನೋಡ್ಕೊಂಡು ಹೋಗ್ತೀವಿ ಹೊರತು ಅಲ್ಲಿ ಇಳಿದು ಎಕ್ಸ್ಪ್ಲೋರ್ ಮಾಡೋ ಏನಂತಾರೆ ಚಾನ್ಸ್ ಇನ್ನೂವರೆಗೂ ಸಿಕ್ಕಿಲ್ಲ. ಬಟ್ ಲೆಟ್ಸ್ ಸಿ ನೆಕ್ಸ್ಟ್ ಟೈಮ್ ಏನಾಗುತ್ತೋ ಅಂತ. ಸೊ ನೋಡ್ತಿದ್ದೀರಲ್ಲ, ಸನ್ ಈಸ್ ಅಬೌಟ್ ಟು ಸೆಟ್. ಬ್ಯೂಟಿಫುಲ್ ವೆದರ್, ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಸೈಡಲ್ಲಿ 2 ಸೈಡಲ್ಲಿ ಫುಲ್ ಗ್ರೀನ್ರಿ, ಅಂದರೆ ಅಷ್ಟೊಂದು ಸೆಕೆ ಏನು ಅಷ್ಟೊಂದು ಆಗ್ತಾ ಇರಲಿಲ್ಲ. ಬ್ಯೂಟಿಫುಲ್ ರೋಡ್ಸ. ಬಟ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಗಿವ್ ಒನ್ ಅಪ್ಡೇಟ್ ಹಿಯರ್. ಬೀಚ್ ರೋಡ್ದು ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸ್ವಲ್ಪ ಯು ವಿಲ್ ಫೇಸ್ ಪ್ರಾಬ್ಲಮ್ಸ್ ಇನ್ ಟರ್ಮ್ಸ್ ಆಫ್ ಟ್ರಾಫಿಕ್, ಅಥವಾ ಸ್ವಲ್ಪ ವೆಹಿಕಲ್ ಮೂಮೆಂಟಲ್ಲಿ, ಅಥವಾ ಸ್ವಲ್ಪ ಡಸ್ಟ್ ಸಹ ಇದೆ. ಬಟ್ ಎನಿವೇ ಆಲ್ಮೋಸ್ಟ್ ವರ್ಕ್ ಪ್ರೋಗ್ರೆಸ್ಸಲ್ಲಿದೆ. ಇನ್ನು ಫ್ಯೂ ಡೇಸಲ್ಲಿ ಮುಗಿಯುತ್ತೆ ಅನಿಸುತ್ತೆ. ಸೊ ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ಬೀಚ್. ನೋಡ್ತಾ ಇದ್ದೀರಲ್ಲ, ಈ ಪೋರ್ಟ್ ಅಥವಾ ಬಂದರು ಅಂತ ಏನು ಹೇಳ್ತಾರೆ, ಅಂದರೆ ಫಿಶಿಂಗ್ ಎಲ್ಲ ಮಾಡೋದು ಅದೆಲ್ಲ. ಸೊ ಅದರದ್ದು ಬೋಟ್ಸ್ಗಳನ್ನೆಲ್ಲ ಅಲ್ಲಿ ನಿಲ್ಲಿಸಿದ್ರು. ಸೊ ವಿ ವೇರ್ ಆಲ್ಮೋಸ್ಟ್ ದೇರ್. ಬಂದ ತಕ್ಷಣ ನನ್ನ ಮಗಳಿಗೆ ಸ್ವಲ್ಪ, ಬಿಕಾಸ್ ಇಟ್ಸ್ ಅ ಮೇನ್ ರೀಸನ್ ದ್ಯಾಟ್ ವಿ ಹ್ಯಾವ್ ಕಮ್ ಹಿಯರ್, ನನ್ನ ಮಗಳಿಗೆ ಒಂಚೂರು ಬೀಚ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕು. ಅವಳಿಗೆ ಬೀಚು, ನೀರಲ್ಲಿ ಆಟ ಆಡೋದು ತುಂಬ ಇಷ್ಟ ಅಂತ ಕರ್ಕೊಂಡು ಬಂದಿದ್ವಿ. ಸೊ ಬಂದ ತಕ್ಷಣ ಅವಳಿಗೆ ಇಲ್ಲೊಂದು ಗೇಮ್ ಆಡ್ಸೋಣ. ಐ ಡೋಂಟ್ ನೋ, ಬೀಚಲ್ಲಿ ಆಲ್ವೇಸ್ ಈ ಥರ ಏನಾದರೂ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಮಕ್ಳಿಗೆ ಮಾತ್ರ ಅಲ್ಲ, ಮಕ್ಳ ಜೊತೆ ದೊಡ್ಡವರಿಗೂ, ಲೈಕ್ ಕ್ರಿಕೆಟ್, ಅದು ಇದು, ಬಂಜಿ ಜಂಪಿಂಗ್, ವಾಟರ್ ಸ್ಪೋರ್ಟ್ಸ್ ಆಬ್ವಿಯಸ್ಲಿ ಬಿಕಾಸ್ ಬೀಚ್ ಆಗಿರೋದ್ರಿಂದ. ಬಟ್ ಅದ್ರ ಜೊತೆ ಮಕ್ಳಿಗೂ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಸಿನ್ಸ್ ಲಾಂಗ್ ವೀಕೆಂಡ್ ಇದು. ಸೊ ಹಾಗಾಗಿ ತುಂಬ ರಶ್ ಇತ್ತು. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಮಚ್ ರಶ್. ಎನಿವೇ, ನಮ್ಮೂರಲ್ವಾ, ವಿ ಆರ್ ಸೋ ಪ್ರೌಡ್ ದ್ಯಾಟ್ ನಮ್ಮೂರಿಗೆ ತುಂಬ ಜನ ಟೂರಿಸ್ಟ್ ಬರ್ತಾರೆ ಅಂತ. ಫೈನಲಿ ನನ್ನ ಮಗಳಿಗೆ ಇದನ್ನ ಆಟ ಆಡಿಸ್ತಾ ಇದ್ವಿ. ಶಿ ವಾಸ್ ಸೋ ಎಂಜಾಯಿಂಗ್. ಅವಳಿಗಿಂತ ದೊಡ್ಡವರು, ಅವಳಿಗಿಂತ ಚಿಕ್ಕವರು ಸಹ ಇದರಲ್ಲಿದ್ದರು. ಬಟ್ ಕೆಲವರು ಅಳ್ತಾಯಿದ್ರು. ಬಟ್ ಶಿ ವಾಸ್ ಎಂಜಾಯಿಂಗ್. ಅವಳಿಗೆ ತುಂಬ ಖುಷಿ ಆಯಿತು. ಅಂದರೆ ಅವಳಿಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ, ಔಟ್ಡೋರ್ ಗೇಮ್ಸ್ಗಳೆಲ್ಲ ತುಂಬ ಇಷ್ಟ. ಅವಳು ತುಂಬ ಖುಷಿ ಪಡ್ತಾಳೆ. ನೀವು ಮಕ್ಕಳನ್ನ ಕರ್ಕೊಂಡು ಬಂದರೆ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಮಾಡಿ. ಸ್ವಲ್ಪ ಜನ ಪೇರೆಂಟ್ಸ್ ಅವಾಯ್ಡ್ ಮಾಡ್ತಾರೆ, ಇದೆಲ್ಲ ಯಾಕೆ ರಿಸ್ಕು ಹಾಗೆ ಹೀಗೆ ಅಂತ. ಇಟ್ಸ್ ಓಕೆ. ಮಕ್ಕಳಿಗಿದೆಲ್ಲ ಆ್ಯಕ್ಟಿವಿಟೀಸ್ನ ಆಟ ಆಡಿಸೋದ್ರಿಂದ ಒಂದು
ಧೈರ್ಯ ಬರುತ್ತೆ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ. ನಾನಂದರೂ ನನ್ನ ಮಗಳಿಗೆ ಯಾವುದೆಲ್ಲ ಓಕೆ ಅನಿಸುತ್ತೋ ಅದೆಲ್ಲ ಆಟ ಆಡೋಕ್ಕೆ ಕೊಡ್ತೀನಿ. ಸೊ ಹಾಂ, ಹಿಯರ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್, ಈ ಜಂಪಿಂಗ್ ಜಾಕ್ ಸಮಥಿಂಗ್ ಈ ಥರ ಆಡ್ತಾ ಇದ್ದಾರಲ್ವ, ಸೊ ಅದನ್ನು ಆಲ್ಮೋಸ್ಟ್ ನೀವು 7 ಇಯರ್ಸ್ ಒಳಗಿನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ಯಾಕಂದರೆ ಬ್ಯಾಕ್ ಬೋನ್ ಇಂಜುರಿ ಆಗೋ ಪ್ರಾಬ್ಲಮ್ ನಾನು ಕೇಳಿದ್ದೀನಿ. ಸೊ ಈಗ ಸ್ಯಾಂಡ್ ಕಾರ್ ಅಥವಾ ಸ್ಯಾಂಡ್ ವೆಹಿಕಲ್ ಅದು ಸಹ ಇದೆ ಇಲ್ಲಿ, ಬಟ್ ನಾವು ಅದೆಲ್ಲ ಏನು ಆಡೋಕ್ಕೆ ಹೋಗಲಿಲ್ಲ. ಬಟ್ ಹಾಗೆ ಅಂದರೆ ಈವ್ನಿಂಗ್ ಆಗಿರೋದ್ರಿಂದ ವಿ ವರ್ ಜಸ್ಟ್ ಎಂಜಾಯಿಂಗ್ ರೋಮಿಂಗ್ ಅರೌಂಡ್. ನೋಡ್ತಾ ಇದ್ರಲ್ಲ, ತುಂಬ ಅಂದರೆ ತುಂಬ ಗಾಳಿಪಟಗಳು, ಅಂದರೆ ಅಲ್ಲಿ ಸೇಲ್ ಮಾಡ್ತಾಯಿದ್ರು ಗಾಳಿಪಟಗಳು ಮತ್ತು ಸಮಥಿಂಗ್ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರೋ ಥಿಂಗ್ಸ್ಗಳನ್ನೆಲ್ಲ. ತುಂಬ ಗಾಳಿಪಟಗಳಿತ್ತು. ಐ ಥಿಂಕ್ ಈ ಕ್ಯಾಮ್ರಲ್ಲಿ ಅಷ್ಟೊಂದೇನು ಅಂದರೆ ತುಂಬ ಹೈಟಲ್ಲಿ ಇದರಿಂದ ಅಷ್ಟೊಂದು ಕ್ಯಾಪ್ಚರ್ ಮಾಡಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಅಂದರೆ ಈ ಗಾಳಿಪಟ, ಕೈಟ್ ಅಥವಾ ಈ ಥರ ಒಂದು ಆಟ ಆಡೋದು ಗಾಳಿಗೆ, ಅದೆಲ್ಲ ಅಂದರೆ ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಅವರು ತುಂಬ ಗಾಳಿ ಇರೋದ್ರಿಂದ ಅದನ್ನು ಫುಲ್ ಸೇಲ್ ಮಾಡ್ತಾಯಿದ್ರು. ನನ್ನ ಮಗಳಿಗೂ ಅಂದರೆ ಗಾಳಿಪಟ ಆಡಿಸೋ ಅಷ್ಟು ಏನಷ್ಟು ದೊಡ್ಡವಳಲ್ಲ, ಅವಳಿಗೆ ಗೊತ್ತಾಗಲ್ಲ ಅಂತ ಇದೊಂದು ಕೊಡಿಸಿದೆ. ಇದು ತುಂಬ ಚೆನ್ನಾಗಿತ್ತು. ಶಿ ವಾಸ್ ಎಂಜಾಯಿಂಗ್ ಸೋ ಮಚ್. ಸೊ ಹಾಗೆ ಅದು ನೋಡಿಕೊಂಡು ನಾವಿಲ್ಲಿ ಮೇನ್ ಬಂದಿರೋದೇ ಬೀಚ್ ಸೈಡಲ್ಲಿ ಸನ್ಸೆಟ್ ನೋಡಬೇಕು ಅಂತ. ಅದು ನನಗೆ ತುಂಬ ಇಷ್ಟ. ನಂಗೆ ಯಾವಾಗಲೂ ಸನ್ರೈಸ್ಗಿಂತ, ಅಫ್ಕೋರ್ಸ್ ಸನ್ರೈಸ್ ನಂಗೆ ಇಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಸನ್ಸೆಟ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ಹೆಂಗೆ ಅನಿಸುತ್ತೆ ಅಂದರೆ, ಸೂರ್ಯ ಆಲ್ಮೋಸ್ಟ್ ತನ್ನ ದಿನ ಎಲ್ಲ ಮುಗಿಸಿ ಮಲಗಿ, ಅಂದರೆ ತಾಯಿ ಮಡ್ಲಲ್ಲಿ ಮೆಲ್ಲ ಮಲಗ್ತಾ ಇದ್ದಾನೆ, ಆ ಥರ ಒಂದು ಫೀಲ್ ಕೊಡುತ್ತೆ. ಸೊ ಮತ್ತು ಅಂದರೆ ಈವ್ನಿಂಗ್ ಟೈಮಲ್ಲಿ ಬೀಚ್ ಸೈಡಲ್ಲಿ ತುಂಬ ತಣ್ಣಗೆ ಗಾಳಿ ಇರುತ್ತೆ. ಇಟ್ ವಿಲ್ ಬಿ ಸೋ ಬ್ಯೂಟಿಫುಲ್. ನೀವು ಯಾರೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀರಾ ಅಥವಾ ಬೀಚಸ್ನ ಆಲ್ರೆಡಿ ಡೇ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀರಾ, ನೋಡಿದ್ದೀರಾ, ಒಂದು ಸರಿ ನೀವು ಟ್ರೈ ಮಾಡಿ ಸಂಜೆ ಹೊತ್ತು ಹೋಗಿ, ಯು ಡೆಫಿನೆಟ್ಲಿ ಫೀಲ್ ದ ಚೇಂಜ್. ಡೆಫಿನೆಟ್ಲಿ ಚೇಂಜ್ ಇದ್ದೇ ಇರುತ್ತೆ. ನನಗಂತೂ ನಾವೀಗ ಗೋವಾದಂದರೆ ನಮ್ಮ ಮನೆ ದೇವ್ರು ಗೋವಾದಲ್ಲಿರೋದ್ರಿಂದ ನಾವು ಫ್ರೀಕ್ವೆಂಟ್ಲಿ ಹೋಗ್ತಾ ಇರ್ತೀವಿ. ಸೊ ಗೋವಾ ಹೋದರೂ ಸಹ ಐ ಎಂಜಾಯ್ ಸನ್ಸೆಟ್, ನಾನು ನಿಮಗೆ ಹೇಳ್ದಂಗೆ. ಸೊ ದಿನ ಎಲ್ಲ ಮುಗಿಸಿ ಟಯರ್ಡಾಗಿ ಅಮ್ಮನ ಮಡ್ಲಲ್ಲಿ ಹಾಯಾಗಿ ಮಲಗಿರೋರ ಥರ ಸೂರ್ಯ ಮೆಲ್ಲಗೆ ಸಮುದ್ರದಲ್ಲಿ ಮುಳುಗ್ತಾ ಇರ್ತಾನೆ. ದ್ಯಾಟ್ ವಿಲ್ ಬಿ ಸೋ ಅಮೇಝಿಂಗ್ ಫೀಲಿಂಗ್. ಅಲ್ಲಿ ಕುತ್ಕೊಂಡು ನೋಡೋದೇ ಒಂದು ಚಂದ, ಒಂದು ಖುಷಿ. ನನಗಂತೂ ಇದು ತುಂಬ 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 ಪರ್ಸ್ನಲ್ ಆ್ಯಂಡ್ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನೀರಲ್ಲಿ ಸ್ವಲ್ಪ ಆಟ ಆಡಿದ್ವಿ. ನನ್ನ ಹಸ್ಬೆಂಡ್ ಸ್ವಲ್ಪ ಅವಳನ್ನು ನೀರಲ್ಲಿ ಆಟ ಆಡಿಸಿದ್ರು, ಅಂದರೆ ಫುಲ್ಲಲ್ಲ, ಯಾಕಂದರೆ ಅವಳಿಗೆ ರೀಸೆಂಟ್ಲಿ ಸ್ವಲ್ಪ ಕೋಲ್ಡ್ ಬಂದಿರೋದ್ರಿಂದ ವಿ ಅವಾಯ್ಡೆಡ್. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಇದು ಮಲ್ಪೆ ಬೀಚಲ್ಲಿ ತುಂಬ ವಾಟರ್ ಗೇಮ್ಸ್ ಇದೆ. ನಿಮಗೆ ಬನಾನಾ ರೈಡ್ ಅಥವಾ ಈ ಬೋಟ್ ರೈಡ್, ಇದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ. ಮೈ ಗಾಡ್, ದಿಸ್ ವಿಲ್ ಬಿ ಸೋ ಅಮೇಝಿಂಗ್. ಬಟ್ ಕಿಡ್ಸ್ನ ಆ ಥರ ರೈಡ್ಸಲ್ಲಿ ಅವಾಯ್ಡ್ ಮಾಡಿ. ಬಟ್ ಕಿಡ್ಸಿಗೆ ಅಂತಲೇ ಸಪ್ರೇಟ್ ಸೆಕ್ಷನ್ ಇದೆ. ಅಲ್ಲಿ ಒಂದು ಟೆಂಟ್ ಹಾಕಿಬಿಟ್ಟು ಟೇಬಲ್ ಹಾಕಿರ್ತಾರೆ. ಅಲ್ಲಿ ನಿಮಗೆ ಫುಲ್ ಮೆನ್ಯೂ ಸಿಗುತ್ತೆ, ಏನೆಲ್ಲ ಗೇಮ್ಸ್ ಇದೆ, ಎಷ್ಟು ಚಾರ್ಜ್ ಮಾಡ್ತಾರೆ, ಏನು ಎತ್ತ ಅಂತ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನೀವು ಹೋಗಿ ಒಂದ್ಸರಿ ಎನ್ಕ್ವೈರ್ ಮಾಡಿದರೆ ನೀವೆಲ್ಲನೂ ಆಟ ಆಡ್ಬೋದು. ಇಲ್ಲಿ ಸಣ್ಣ ಮಕ್ಕಳಿಗೆ ಅಂತ ಬಬಲ್ ರೈಡ್ಸ್ ಅಂತ ಇರುತ್ತೆ. ಆಮೇಲೆ ಅವರಿಗೆ ಅಂದರೆ ತುಂಬ ಜಾಸ್ತಿ ಅಂದರೆ ತುಂಬ ನೀರಲ್ಲಿ ಆಳದಲ್ಲಿ ಕರ್ಕೊಂಡು ಹೋಗ್ದೇನೆ ಸಣ್ಣ ಪುಟ್ಟ ಗೇಮ್ಸ್ಗಳು ಮಕ್ಕಳಿಗೆ ಸಹ ಇರುತ್ತೆ. ಅದಿಲ್ಲಿ ನೋಡ್ತಿದ್ದೀರಲ್ಲ, ಪ್ಯಾರಾಚೂಟ್ ರೈಡ್ ಸಹ ಇದೆ. ಸೊ ಈ ಥರ ತುಂಬ ಬ್ಯೂಟಿಫುಲ್ ಆಗಿತ್ತು. ಆಲ್ಮೋಸ್ಟ್ ಸನ್ಸೆಟ್ ಮುಗಿದು ಇನ್ನೇನು ಕತ್ಲಾಗೋವರೆಗೂ ಸ್ವಲ್ಪ ನಾನು ಅಲ್ಲೇ ಕುತ್ಕೊಂಡು ಕ್ಯಾಪ್ಚರ್ ಮಾಡ್ತಾನೇ ಇದ್ದೆ. ಅದಾದಮೇಲೆ ಎನಿ ಟೂರಿಸ್ಟ್ ಪ್ಲೇಸ್ ಅಂದರೆ ನಿಮ್ಗೆ ಗೊತ್ತು, ಅಲ್ಲಿ ತಿನ್ನೋಕ್ಕಿರುತ್ತೆ, ಶಾಪಿಂಗ್ ಇರುತ್ತೆ. ದಟ್ ಈಸ್ ಆಲ್ಸೋ ಮೇನ್ ಅಟ್ರಾಕ್ಷನ್ ಆಫ್ ದ ಟೂರಿಸ್ಟ್ ಪ್ಲೇಸ್ ಅಲ್ವಾ. ಸೊ ನಮಗೂ ಸುತ್ತಾಡಿ ಸಾಕಾಗಿತ್ತು. ಸೊ ನನ್ನ ಮಗಳಿಗೆ ಎಲ್ಲೇ ಹೋಗಲಿ ಕಾರ್ನ್ ಕಂಡ್ರೆ ತುಂಬ ಇಷ್ಟ, ಅಂದರೆ ಈ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ. ಸೊ ಅವಳಿಗೆ ಇಟ್ಸ್ ಅ ಮ್ಯಾಂಡೇಟರಿ. ಎಲ್ಲೇ ಔಟ್ಸೈಡ್ ಕರ್ಕೊಂಡು ಹೋದರೂ ಅವಳಿಗೆ ಸ್ವೀಟ್ ಕಾರ್ನ್ ಕೊಡಿಸೋದು ಒಂದು ಮ್ಯಾಂಡೇಟರಿ ಆಗಿಬಿಟ್ಟಿದೆ, ಅಂದರೆ ರಿಚುವಲ್ ಥರ ಆಗಿಬಿಟ್ಟಿದೆ. ಸೊ ಸ್ವೀಟ್ ಕಾರ್ನ್ ತಿಂದ್ಕೊಂಡು ಇದರಲ್ಲಿ ಆಟ ಆಡ್ತಾ ಇದ್ಲು. ಅದಾದಮೇಲೆ ನಾವು ಓಕೆ ತುಂಬ ಓಡಾಡಿದ್ದೀವಲ್ವ, ಸುಸ್ತಾಗ್ತಾ ಇದೆ ಅಂತ ಅಂದ್ಕೊಂಡು ಲೆಮನ್ ಸೋಡಾ ಕುಡಿಯೋಣ ಅಂತ ಹೊರಟ್ವಿ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಲೆಮನ್ ಸೋಡಾ ಆರ್ಡರ್ ಮಾಡಿದ್ವಿ, ಅವ್ರು ಮಾಡ್ತಾಯಿದ್ದಾರೆ. ಸೊ ನನಗೆ ಅಂದರೆ ಔಟ್ಸೈಡ್ ಹೋದಾಗ ತುಂಬ ಲೆಮನ್ ಸೋಡಾ ನಾನು ಪ್ರಿಫರ್ ಮಾಡ್ತೀನಿ. ಒಳ್ಳೆಯದು ಸಹ ಅಲ್ವಾ, ಲೆಮನ್ ಆ್ಯಂಡ್ ಸೋಡಾ ಇರುತ್ತೆ, ಅಥವಾ ಇದರಲ್ಲಿ ತುಂಬ ಫ್ಲೇವರ್ಸು ಸಹ ಇರುತ್ತೆ, ಮಸಾಲೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಆ ಥರ ಎಲ್ಲ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಲೆಮನ್ ಸೋಡಾ. ಸೊ ನಾವಿಬ್ಬರು ಲೆಮನ್ ಸೋಡಾ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬಟ್ ನನ್ನ ಮಗಳು ಮಾತ್ರ ಅವಳು ಕಾರ್ನ್ ಸ್ಪೂನಲ್ಲೇ ಸ್ವಲ್ಪ ತೊಗೊಂಡು ಕುಡಿತಾ ಇದ್ಲು. ಸೊ ಶಾಪಿಂಗಲ್ಲಿ ತುಂಬ ಚೆನ್ನಾಗಿರೋ ಇಯರಿಂಗ್ಸ್ ಇತ್ತಲ್ಲಿ. ನಾನು ಕೆಲವೊಂದಿಷ್ಟು ತೊಗೊಂಡೆ. ಆ್ಯಕ್ಚುಲಿ ನಂಗೆ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಇಷ್ಟ.
ಅಫ್ಕೋರ್ಸ್ ನಂಗೆ ನಮ್ಮ ಮನೇಲಿ ಬೈತಾ ಇರ್ತಾರೆ ನಮ್ಮಮ್ಮ, ಏನು ಇಷ್ಟೊಂದು ಅಂದರೆ ಗೋಲ್ಡ್ ಇದ್ದರೂ ಸಾಧ್ಯ ಇಷ್ಟೊಂದು ತೊಗೊಳ್ತಾನೆ ಇರ್ತೀಯ ಅಂತ. ಬಟ್ ಎನಿವೇಸ್ ಹುಡುಗಿರಿಗೆ ಹಾಗೆ ಅಲ್ವಾ, ಏನಾದರೂ ಇಯರಿಂಗ್ಸ್, ಡ್ರೆಸ್ಸಸ್, ಸ್ಲೀಪರ್ಸ್ ಎಷ್ಟೇ ಇದ್ರೂ ಡಿಫ್ರೆಂಟ್ ಆಗಿರೋದು ನೋಡಿದ ತಕ್ಷಣ, ಹೊಸದಾಗಿರೋದು ನೋಡಿದ ತಕ್ಷಣ ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಬೀಚ್ ಸೆಂಟರಲ್ಲಿ ಅಂದರೆ ಎಂಟ್ರೆನ್ಸಲ್ಲೇ ನಿಮ್ಗೆ ಈ ಥರ ಒಂದು ಸ್ಟ್ಯಾಚ್ಯೂ ಇದೆ, ಇವ್ರದ್ದು ಏನಂತ ಹೇಳ್ತಾರೆ, ಗಾಂಧೀಜಿದು. ಸೊ ಅಲ್ಲೆಲ್ಲ ಸುತ್ತಮುತ್ತಲ ಒಂಥರ ಆ್ಯಂಪಿ ಥಿಯೇಟರ್ ಒಂಥರ ಇದೆ ಇದು ನೋಡೋಕ್ಕೆ. ಸೊ ತುಂಬ ಸುತ್ತಾಡಿ ಸುಸ್ತಾದಾಗ ಒಂದು ಚುರುಮುರಿ, ಒಂದು ಏನು ಹೇಳ್ತಾರೆ ಲೆಮನ್ ಸೋಡಾನು, ಕಾರ್ನು, ಐಸ್ ಕ್ರೀಮು ಏನಾದರೂ ತೊಗೊಂಡು ಇಲ್ಲಿ ಕೂತ್ಕೊಂಡು ವ್ಯೂಸ್ ನೋಡ್ತಾ ಆರಾಮಾಗಿ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಈವ್ನಿಂಗ್ ಅಂತೂ ಇಟ್ ವಿಲ್ ಬಿ ಸೋ ಬ್ಯೂಟಿಫುಲ್. ನಮ್ಮದು ಆಲ್ಮೋಸ್ಟ್ ಕತ್ಲಾಗ್ತಾ ಇತ್ತು, ನೋಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ಈ ಟೈಮಲ್ಲಿ ನಾವು ಆಲ್ಮೋಸ್ಟ್ ಅಂದರೆ ಎಲ್ಲ ನೋಡಿಕೊಂಡು ಎಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಅಷ್ಟರಲ್ಲಿ ನನ್ನ ಮಗಳು ಅಲ್ಲಿ ಯಾರೋ ಐಸ್ ಕ್ರೀಮ್ ತಿಂತಿದ್ರು ಅಂತ ಐಸ್ ಕ್ರೀಮ್ ತಿನ್ನೋಕ್ಕೆ, ಐಸ್ ಕ್ರೀಮ್ ಕೊಡಿಸು ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡಿದ, ಅಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಳಿಗೊಂದು ಚಾಕೋಬಾರ್ ಕೊಡಿಸಿ, ನನಗೆ ಮೋಮೋಸ್ ಅಂದರೆ ತುಂಬ ಇಷ್ಟ. ಸೊ ಲೆಟ್ಸ್ ಟ್ರೈ ಸಮಥಿಂಗ್ ಅಂತ ಅಲ್ಲಿ ನಾನು ಮೋಮೋಸ್ ತೊಗೊಂಡು ತಿನ್ನಬೇಕು ಅಂತ. ಬಟ್ ಇಲ್ಲಿ ತುಂಬ ವೆರೈಟಿ ಇದೆ, ನೋಡ್ತಿರಲ್ಲ. ಅಂದರೆ ಪೊಟ್ಯಾಟೊ ಟ್ವಿಸ್ಟು, ಅದು ಇದು ಅಂದರೆ ಒಂದು ಔಟ್ ಸ್ಟ್ರೀಟಲ್ಲಿ ಏನೇನು ಫುಡ್ ಇರಬೇಕು ಆಲ್ಮೋಸ್ಟ್ ಎಲ್ಲ ಇದೆ ಇಲ್ಲಿ ತಿನ್ನೋಕ್ಕೆ. ಸೊ ಇದು ನಿಮ್ಗೆ ಬಿಟ್ಟಿದ್ದು, ನೀವು ಯಾವ ಥರ ಚೂಸ್ ಮಾಡ್ತೀರಾ ಅಂತ. ಅಂದರೆ ನಿಮ್ಮ ಟೇಸ್ಟ್ ಪ್ರಕಾರ, ನಿಮ್ಮ ಇಷ್ಟದ ಪ್ರಕಾರ ಇಲ್ಲಿ ಎಲ್ಲನೂ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಟೂರಿಸ್ಟ್ ಪ್ಲೇಸಲ್ಲಿ. ಸೊ ತುಂಬ ಅಂದರೆ ತುಂಬ ವೆರೈಟಿ ಇತ್ತು. ಜಸ್ಟ್ ನಾನು ಕೆಲವು ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅದನ್ನು ಇಲ್ಲಿ ಮಾಡಿದ್ದೀನಿ. ಫ್ರೂಟ್ ಜ್ಯೂಸ್, ಐಸ್ ಕ್ರೀಮ್ಸ್, ಮೋಮೋಸ್, ಪಾನಿಪುರಿ ಎಲ್ಲ ಅಂದರೆ ಎಲ್ಲ ಇತ್ತು. ಅಫ್ಕೋರ್ಸ್ ಫಿಶ್, ಬೀಚ್ ಸೈಡ್ ಆಗಿರೋದನ್ನ ಫಿಶ್ ಸಹ ಇರುತ್ತೆ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಸೊ ಅದೇ ನಾನು ಹೇಳಿದಾಗೆ ನಾನು ಜಸ್ಟ್ ಮೋಮೋಸ್ ಅಂದರೆ ತುಂಬ ಇಷ್ಟ. ಸೊ ಮೋಮೋಸ್ ತೊಗೊಂಡು ಅದೇ ನೋಡೋಣ ಹೆಂಗಿತ್ತು ಅಂದರೆ ತುಂಬ ಖಾರ ಇತ್ತು. ಬಟ್ ನನಗೆ ಇಷ್ಟನೇ ಅಲ್ವಾ ಖಾರ ಅಂತ ತಿಂತಾಯಿದ್ದೆ. ಅದಾದಮೇಲೆ ಸೊ ಈ ಥರ ಫಿಶ್ ಸ್ಟಾಲ್ಸ್ಗಳು ನಿಮಗೆ ತುಂಬ ಸಿಗುತ್ತೆ ಎಂಟ್ರೆನ್ಸಲ್ಲೇ, ಅಂದರೆ ಬೀಚಿಗೆ ಎಂಟ್ರಿ ಆಗುವಾಗಲೇ. ಸೊ ಅವ್ರು ಪ್ರೀ ಮ್ಯಾರಿನೇಟ್ ಮಾಡಿ ಈ ಥರ ಇಟ್ಟಿರ್ತಾರೆ. ಅಂದರೆ ಎಲ್ಲ ಥರ ಮೀನುಗಳು ಇಲ್ಲಿ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಆಮೇಲೆ ಔಟ್ಸೈಡ್ ನೀವು ಏನು ತಿಂತೀರೋ ಅದರ ಒಂದು ನಾಟ್ ಇವನ್ 20% ಆಫ್ ದ ಪ್ರೈಸ್. ಯು ಡೋಂಟ್ ಬಿಲೀವ್, ಒಂದು ಬಂಗಡೆ ಮೀನಿಗೆ ಔಟ್ಸೈಡ್ ನಿಮಗೆ 250 280 ಸಿಗುತ್ತೆ ರೆಸ್ಟೋರೆಂಟಲ್ಲಿ. ಇಲ್ಲಿ ನಿಮಗೆ 50 40 ಸಮ್ ಟೈಮ್ ಅಂದರೆ ತುಂಬ ಪೀಕ್ ಫಿಶಿಂಗ್ ಟೈಮಲ್ಲಿ 30 ರೂಪೀಸ್ಗೂ 20 ರೂಪೀಸ್ಗೂ ಸಿಗುತ್ತೆ. ಬಟ್ ಇಟ್ ವಿಲ್ ಬಿ ವೆರಿ ಫ್ರೆಶ್ ಆ್ಯಂಡ್ ವೆರಿ ಟೇಸ್ಟಿ ಅಂತ ತಿಂದವ್ರು ಹೇಳಿದ್ದಾರೆ. ಬಿಕಾಸ್ ಐ ಡೋಂಟ್ ಈಟ್. ಸೊ ಅದು ಹೇಗೆ ಮಾಡ್ತಾರೆ ಏನು ಅಂತ ಸ್ವಲ್ಪ ನಾನಿಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ನೋಡಿದ್ದೀನಿ. ನನಗೆ ಇದೆಲ್ಲ ನೋಡೋಕ್ಕೆ ತುಂಬ ಇಷ್ಟ, ಅಂದರೆ ಅವ್ರು ಹೆಂಗೆ ಮಾಡ್ತಾರೆ ಅದೆಲ್ಲ. ಸೊ ಇಲ್ಲಿ ಶೆಫ್ ಇದ್ದಾರೆ, ಒಬ್ಬರು ನೋಡ್ತಾ ಇದ್ದಾರೆ. ಅಲ್ಲಿ ಮ್ಯಾರಿನೇಟ್ ಎಲ್ಲ ಮಾಡಿ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ. ಸೊ ಇವರು ಅದನ್ನು ಫ್ರೈ, ನಮ್ಗೆ ಯಾವ ಥರ ಬೇಕು, ರವಾ ಫ್ರೈ ಬೇಕು, ತವಾ ಫ್ರೈ ಬೇಕು, ಡೀಪ್ ಆಯಿಲ್ ಫ್ರೈ ಬೇಕು, ನಾವು ಯಾವ್ದು ಹೇಳ್ತೀವೋ ಅದನ್ನು. ಸೊ ಇಲ್ಲಿ ತವಾ ಫ್ರೈ ಮಾಡ್ತಾಯಿದ್ದಾರೆ. ನನ್ನ ಮಗಳಿಗೆ ಇದೇನಂದರೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಸ್ಟಿಲ್ ಅದೇನೋ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರೆ ಅದು ಬೇಕೇ ಬೇಕು. ಸೊ ಬೇಕು ಅಂತ ಹೇಳ್ತಾ ಇದ್ಲು. ಓಕೆ ಲೆಟ್ಸ್ ಟ್ರೈ ಅಂತ ಒಂದು ಬಂಡೆ ಫ್ರೈ ತೊಗೊಂಡು, ಇವನ್ ಮೈ ಹಸ್ಬೆಂಡ್ ಯಾರೇ ಆಗಲಿ ಕೋಸ್ಟಲ್ ರೀಜನಲ್ಲಿರೋರು ಫಿಶ್ ತಿಂತಾರೆ. ಸೊ ಫಾರ್ ದೆಮ್ ಇಟ್ ಈಸ್ ಲೈಕ್ ಅ ವೆಜಿಟೇರಿಯನ್, ಇಟ್ ಇಸ್ ಲೈಕ್ ಅ ವೆಜಿಟೇಬಲ್ ಅಂತಾರೆ. ಏನು ಹೇಳ್ತಾರೆ, ಊಟಕ್ಕೆ ಉಪ್ಪಿನಕಾಯಿ ಹಾಗೆ ಫಿಶ್ ಬೇಕೇ ಬೇಕು ಈ ಕಡೆಯವರಿಗೆಲ್ಲ. ಸೊ ರೆಡಿ ಆಯಿತು ನಮ್ಮ ಫಿಶ್. ಆ್ಯಂಡ್ ನನ್ನ ಮಗಳಿಗೂ ಸ್ವಲ್ಪ ಟೇಸ್ಟ್ ಮಾಡಿಸಿದ್ವಿ. ಇಲ್ಲ ಮಕ್ಕಳಲ್ವಾ ನಾನು ಹಾಗೇ ಹೆಂಗಂದರೆ ಔಟ್ಸೈಡ್ ಹೋದರೆ ಅಂದರೆ ನಾನು ಯಾವುದೇ ಆ ಪ್ಲೇಸಲ್ಲಿ ಏನು ಲೋಕಲಲ್ಲಿ ಏನು ಸಿಗುತ್ತೋ ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ. ಸೊ ಎನಿವೇ ಶಿ ವಾಸ್ ವಾಂಟಿಂಗ್ ಟು ಈಟ್. ಸೊ ಅವಳಿಗೋಸ್ಕರ ಒಂದು ಫಿಶ್ ಫ್ರೈ, ಬಟ್ ಇಟ್ ವಾಸ್ ಸೋ ಸ್ಪೈಸಿ, ಅವಳು ಅಷ್ಟೊಂದು ಏನು ತಿನ್ನೋಕ್ಕೆ ಹೋಗಲಿಲ್ಲ. ಸೊ ಇದಾಗಿತ್ತು ನಮ್ಮ ಬೀಚ್ ಡೇ. ಆಫ್ಟರ್ 6 months ನಮ್ಮೂರಿಗೆ ನಾವು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ನೆಕ್ಸ್ಟ್ ವ್ಲಾಗ್.